ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಚಳ್ಳಕೆರೆಗೆ ಒಂದು 25 ಕಿಲೋಮೀಟರ್ ನೋಡಿ ನಿಮಗೆ ಕಾಣಿಸ್ತಾ ಇದ್ದು ಇದು ಸರ್ವಿಸ್ ರೋಡ್. ಮುಂದೆ ವಿಲೇಜ್ಗೆ ಹೋಗುತ್ತೆ. ಇದು 4 ಎಕರೆ ಕೊಡುವಂಥ ಭೂಮಿ. ಇದು ಟೋಟಲ್ ಇರೋದು 8.5 ಎಕರೆ. ನಿಮಗೆ ಇದರಲ್ಲಿ ಅರ್ಧನ ಮಾಡಿ ನಿಮಗೆ 4 ಎಕರೆ ಕೊಡ್ತಾರೆ. 4 ಎಕರೆ ಅವ್ರು ಇಟ್ಕೊಳ್ತಾರೆ. ಇನ್ನು ಈ ಸರ್ವಿಸ್ ರೋಡಿಂದ ಅಲ್ಲಿ ತೆಂಗಿನ ಮರ ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ, ನಿಮಗೆ ತೆಂಗಿನ ಮರ ಕಾಣಿಸುತ್ತೆ. ಅಲ್ಲಿವರೆಗೂ ಇದೆ 8.5 ಎಕರೆ. ಇದು ಈಗಾಗಲೇ ಕಡಲೆಕಾಯಿ ಹಾಕಿದ್ದಾರೆ. ಕೆಂಪು ಹಣ್ಣು ನೋಡಿ, ತುಂಬ ಚೆನ್ನಾಗಿದೆ. ನೋಡಿ, ಅಲ್ಲಿ ಪಕ್ಕದಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೀರಾವರಿ ಜಮೀನಾಗಿ ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲಿ. ಮತ್ತು ಕೆಳಗೆ ಕೂಡ ನೀರಾವರಿ ಜಮೀನಿದೆ. ಪಕ್ಕದಲ್ಲೂ ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದನ್ನು ಕೂಡ ನೀರಾವರಿ ಜಮೀನು. ಮತ್ತು ಮೇಲ್ಗಡೆ ಕೂಡ ನೀರಾವರಿ ಜಮೀನು. ಇನ್ನು ಹೇಳ್ಬೇಕಂದ್ರೆ ತೊರೆ ಪಕ್ಕನೇ ವೇದಾವತಿ ನದಿ ಪಕ್ಕ, ಅಂದರೆ ವೇದಾವತಿ ನದಿ ಮೇಲೆ ಅಲ್ಲಿ ನೋಡಿ, ಅಲ್ಲಿ ಮನೆ ಕಾಣಿಸ್ತಾ ಇದೆ. ಅಲ್ಲಿ ದೂರದಲ್ಲಿ ಮನೆ ಕಾಣಿಸ್ತದೆಯಲ್ಲ, ಆ ಮನೆ ಪಕ್ಕದಲ್ಲೇ ವೇದಾವತಿ ನದಿ ಹರಿಯೋದು. ಇನ್ನೇನು ಅಲ್ಲಿಂದ ಇಲ್ಲಿಗೆ ಒಂದು 3/4 ಕಿಲೋಮೀಟ್ರ್ ಆಗ್ಬೋದು ವೇದಾವತಿ ನದಿ. ಅಂದರೆ ನೀರಿನ ಸಮಸ್ಯೆ ಯಾವುದೇ ರೀತಿ ಈ ಜಮೀನಲ್ಲಿ ಇಲ್ಲ. ಬೇಸಿಗೆ ಕಾಲದಲ್ಲೂ ಕೂಡ ನಿಮಗೆ ನೀರು ಇಲ್ಲಿ ಸಿಗುವಂಥದ್ದು. ನಿಮಗೆ ಅಲ್ಲಿ ಈ ಕಡೆ ಹೊಂಗೆ ಮರದವರೆಗೂ ಇರುವಂಥದ್ದು. ಸ್ನೇಹಿತರೆ, ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಯಾಕೆಂದರೆ ಪ್ರತಿದಿನ ನಾವು ವಿಡಿಯೋನ ಅಪ್ಲೋಡ್ ಮಾಡ್ತಿರ್ತೀವಿ ಯೂಟ್ಯೂಬಲ್ಲಿ. ನೀವು ವಾಚ್ ಮಾಡಿ ಬೇರೆಯವರಿಗೆ, ಅಂದರೆ ನಿಮ್ಮ ಸ್ನೇಹಿತರಿಗೋ ಬಂಧು ಬಳಗ ಯಾರೇ ಆದರೂ ಕೂಡ ಅವರಿಗೆ ಯೂಸ್ ಆಗೋವಂಥವ್ರಿಗೆ ವಿಡಿಯೋನ ಶೇರ್ ಮಾಡ್ಬೋದು. ಅವ್ರಿಗೂ ಉಪಯೋಗ ಆಗುತ್ತೆ, ಜೊತೆಗೆ ನಮ್ಮನ್ನು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಾ, ಇದೇ ರೀತಿ ಮತ್ತೊಂದು ಜಮೀನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.